ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ 12:30 ಆಗ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತರಲ್ಲಿ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಇವಾಗ ಆಫ್ ಮಾಡೋಣ ಅಂತ ಹೋದೆ. ಆಫ್ ಮಾಡಬೇಕಾದ್ರೆ ನೆನಪಾಯಿತು ಇಲ್ಲಿ ಲೈನ್ ಎಲ್ಲ ನೋಡಿಬಿಟ್ಟು ನೀವು ಕೇಳಿದ್ರಿ ಏನಾಯಿತು ಟಿ ವಿ ರಿಪೇರ್ ಮಾಡಿಸಿದ್ರಾ ಅಂತ ಹೇಳಿಬಿಟ್ಟು ಇದನ್ನ ನಿಮಗೆ ಹತ್ರದಿಂದ ತೋರಿಸ್ತೀನಿ. ಈಗ ಇದ್ರ ಕಂಡೀಷನ್ ಹೇಗಾಗಿದೆ ಅಂತ. ಅವತ್ತು ಬರೀ 2 ಲೈನ್ ಇತ್ತು, ಇಲ್ಲಿ 2 ಲೈನು, ಇಲ್ಲಿ ಒಂದು ಅಲ್ಲೊಂದು ಆ ಥರ ಇತ್ತು. ಈಗ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಅಪಿಯರ್ ಆಗುತ್ತೆ, ಹೊರಟೋಗುತ್ತೆ. ಇಲ್ಲೂ ಅಷ್ಟೇ, ಕೆಲವೊಂದು ಸಾರಿ ಶೇಕಿ ಥರ ಆಗುತ್ತೆ. ಏನೇ ಇಮೇಜ್ ಬಂದ್ರೂ ಶೇಕ್ ಆಗುತ್ತೆ, ಕೆಲವೊಂದು ಸಾರಿ ನೀಟಾಗಿ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನಾವು ಇದನ್ನ ಡಿಸ್ಪ್ಲೇನೇ ಫುಲ್ ಚೇಂಜ್ ಮಾಡಿಸ್ಬೇಕು, ಇಲ್ಲ ಹೊಸದು ತಗೊಳ್ಳೇಬೇಕು. ನಾನು ಹೇಳಿದೆ ಅಲ್ವಾ ನಿಮಗೆ, ಇನ್ನೊಬ್ರನ್ನ ಕನ್ಸಲ್ಟ್ ಮಾಡೋಣ ಅಂತಿದ್ದೀವಿ ಅಂತ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಸರ್ ಇದನ್ನೇ ರಿಪೇರ್ ಮಾಡಿಸಿದ್ರೆ, ನೀವು ಇರೋದನ್ನೇ ರಿಪೇರ್ ಮಾಡಿಸಿದ್ರೆ 8,000 to 9,000 ಆಗುತ್ತೆ ಅಂತ ಹೇಳಿದ್ರಲ್ಲ. ಆ ಥರ ನೀವು ಮಾಡಿಸಿದ್ರೂ ಅದು ಗ್ಯಾರಂಟಿ ಇರೋದಿಲ್ಲ. ಅದು ಒಂದು ಪ್ರಾಬ್ಲಮ್ ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಇಷ್ಟೇ ದಿನ ಬರುತ್ತೆ ಅದು ರಿಪೇರ್ ಮಾಡಿರೋದು ಅಂತಲೂ ಹೇಳೋಕ್ಕಾಗಲ್ಲ. ಫುಲ್ ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು. ನೀವು ಫುಲ್ ಡಿಸ್ಪ್ಲೇ ಚೇಂಜ್ ಮಾಡೋದಕ್ಕಿಂತ ಹೊಸದೇ ಹೋದರೆ ಒಳ್ಳೆಯದು. ಯಾಕಂದರೆ ಈಗ ಈ ಪ್ರಾಬ್ಲಮ್ ಶುರುವಾಗಿದೆ, ಇನ್ನು ಸ್ವಲ್ಪ ದಿನ ಆದಮೇಲೆ ಬೇರೆ ಏನಾದರೂ ಪಾರ್ಟ್ ಏನಾದರೂ ಕೆಟ್ಟೋಗ್ಬೋದು. ಆಗ ನೀವು ಅದಕ್ಕೂ ಇನ್ನೂ ಮತ್ತೆ ಹಾಕಬೇಕಾಗತ್ತೆ. ಆ ಥರ ಮಾಡೋ ಬದಲು ನಿಮಗೆ ಇನ್ನೂ ಒಂದು ಫ್ಯೂ ಇಯರ್ಸ್ ಏನು ಟೆನ್ಷನ್ ಇಲ್ಲದೆ ಇರ್ಬೋದು. ನೀವು ಆ ಥರ ರಿಪೇರ್ ಏನೂ ಬರೋದಿಲ್ಲ. ಸೊ ನೀವು ಹೊಸದಕ್ಕೆ ಹೋಗಿ ಅಂತ ಹೇಳಿದ್ರು. ಸೊ ನಿಮ್ಮಲ್ಲೂ ನೀವು ಕಮೆಂಟ್ ಮಾಡಿದ್ರಿ, ನೀವು ಡಿಸ್ಪ್ಲೇಗೆ ಅಷ್ಟೊಂದು ಕೊಡೋ ಬದಲು ನೀವು ಹೊಸದೇ ಹೋಗ್ಬೋದಲ್ವಾ ಅಂತ ಹೇಳಿಬಿಟ್ಟು. ನಾವು ಈಗ ಹಾಗೆ ಅಂದ್ಕೊಂಡಿದ್ದೀವಿ. ಇದು ಎಷ್ಟು ದಿನ ಬರುತ್ತೆ ಹೇಳೋದಕ್ಕಾಗೋದಿಲ್ಲ. ಏನಂತಾರೆ, ಇದರ ಟೈಮ್ ಹತ್ರ ಬರ್ತಾ ಇದೆ. ಸೊ ರಾಜೇಶ್ ಅವ್ರಿಗೆ 26,000 ಅಲ್ಲ, 40,000 to 50,000 ಮಿನಿಮಮ್ ಬೇಕು. ಯಾಕೆಂದರೆ ಇದು 53 ಇಂಚಸ್ದು ನಮ್ಮದು. ಈಗ ಅಲ್ಟ್ರಾ HD ಬಂದಿದೆ. ಸೊ ಅದನ್ನು ತೊಗೊಳ್ಬೇಕು, ಫೀಚರ್ಸ್ ಇರೋದು ತೊಗೊಳ್ಬೇಕು ಅಂದರೆ ನಾನು ನೋಡಿದೆ. ಅವ್ರು ಹೇಳಿದ್ರು ಸ್ಯಾಮ್ಸಂಗ್ ತೊಗೊಳ್ಳಿ, LG ತೊಗೊಳ್ಳಿ. ಸೊ ಅದರ ರೇಟ್ ಆಲ್ಮೋಸ್ಟ್ 50,000 ತನಕ ಇದೆ, ಡಿಪೆಂಡಿಂಗ್ ಆನ್ ದಿ ಫೀಚರ್ಸ್. ಯಾವತ್ತು ಹೋಗುತ್ತೆ ಗೊತ್ತಿಲ್ಲ. ಹೋದ್ಮೇಲೆ ನಾವು ಒಂದು ಸ್ವಲ್ಪ ದಿನದಲ್ಲೇ ತೊಗೊಳ್ಬೇಕು. ಯಾಕಂದರೆ ಸಾನುಗೆ ಟಿ ವಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಹೀಗಿದೆ ನಮ್ಮ ಟಿ ವಿ ಅಪ್ಡೇಟ್. ಎಷ್ಟು ಚಳಿ ಆಗಿದೆ ಅಲ್ವಾ ಸ್ನೇಹಿತರೆ. ಚಳಿ ಕಡಿಮೆ ಆಗುತ್ತೆ ಅಂದರೆ ಜಾಸ್ತಿನೇ ಆಗ್ತಾ ಇದೆ. ಕಾಲು ನೆಲದ ಮೇಲೆ ಇಟ್ಟು ನಡೀತಾ ಇದ್ದರೆ ಒಂಥರ ಫೀಲೇ ಆಗ್ತಾ ಇಲ್ಲ, ಒಂಥರ ಫ್ರೀಸ್ ಆದಂಗೆ ಆಗ್ತಾ ಇದೆ ನನ್ನ ಕಾಲು. ಸ್ಲಿಪ್ಪರ್ಸ್ ಇಲ್ಲದೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಈಗ ಸ್ವಲ್ಪ ಸಾಮಾನು ತೆಗಿಯೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ. ರಾಜೇಶ್ ನೆನ್ನೆ ಮೆಟ್ರೋಗೆ ಹೋಗಿದ್ರು, ಅದರ ಸಾಮಾನಿದೆ. ಇವತ್ತು ಸ್ವಲ್ಪ ಮನೆಗೆ ಸಾಮಾನು ತಂದಿದ್ದೆ. ಅದು ಅಂದರೆ ನಾನು ತಿಂಗಳಿಗೆ ಒಟ್ಟಿಗೆ ತರಿಸೋದಿಲ್ಲ, ಹತ್ರನೇ ಇದೆ ಅಂಗಡಿ. ಯಾಕೆ ಸುಮ್ಮನೆ ಒಂದು ತಿಂಗಳಿಗೆಲ್ಲನೂ ತಂದಿಟ್ಕೊಳ್ಬೇಕು. ನಾನು ಏನಾದರೂ ಯೂಸ್ ಮಾಡಲಿಲ್ಲ ಅಂದರೆ ಹುಳ ಆಗುತ್ತೆ, ಬೇಡ ಅಂದ್ಬಿಟ್ಟು ಸ್ವಲ್ಪನೇ ತರಿಸೋದು. ಮೇ ಬಿ 15 days ಒನ್ಸ್. ತರಕಾರಿ ಎಲ್ಲ ವಾರಕ್ಕೊಂದು ಸಾರಿ. ದಿನಸಿ ಸಾಮಾನೆಲ್ಲ ನನಗೆ ರಾಜೇಶ್ ತರಕಾರಿ ತರಕ್ಕೆ ಹೋಗ್ತಾರಲ್ಲ, ಅಲ್ಲಿಂದನೇ ಸ್ವಲ್ಪ ಸ್ವಲ್ಪ ತರಿಸ್ಬಿಡ್ತೀನಿ. ರಾಗಿ ಹಿಟ್ಟು, ರವೆ, ಕಡಲೆಬೇಳೆ, ಹುಣಸೆಹಣ್ಣು, ಕೊತ್ತಂಬರಿ, ಮೆಂತೆ, ಕರಿಬೇವು, ವಾವ, ಬದನೆಕಾಯಿ, ಗ್ರೀನ್ ಚಿಲ್ಲಿ, ಬೀನ್ಸ್, ಪೊಟ್ಯಾಟೊ, ಬ್ರಿಂಜಾಲ್ ಗ್ರೀನ್, ಕಡಲೆ ಬೀಜ. ಆ್ಯಂಡ್ ಇದು ನೆನ್ನೆ ಮೆಟ್ರೋಗೆ ಹೋಗಿದ್ರು ರಾಜೇಶ್, ಅಲ್ಲಿಂದ ತಂದಿರೋ ಸಾಮಾನು. ಅನಿಲ್ ಶಾವ್ಗೆ 3 ಪ್ಯಾಕೆಟ್ ತರಿಸಿದ್ದೀನಿ. ಸಾನೋದು ಬಾರ್ಬಿ ಬ್ರಷ್, ಏನು ಡೈಲಿ ಬಿರಿಯಾನಿಯಲ್ಲಿ, ಕಾಫಿ ಪೌಡರ್, ಮತ್ತೆ ಕಾಫಿ ಪೌಡರ್. ನೋಡ್ರಿ, ನನ್ನ ಮಗಳಿಗೆ ನಾನು ಒಂದು ತೊಗೊಂಡು ಬನ್ನಿರಿ ಸಾಕು ಅಂದರೆ 2 ತೊಗೊಂಡು ಬರ್ತಾರೆ, ಇನ್ನು ಹೋಗೋದಿಲ್ಲ ಅಂದ್ಬಿಟ್ಟು. ಪೆಪ್ಪರ್ ಪೌಡರ್. ಇದರಲ್ಲಿ ಎಲ್ಲ ರಿಪೀಟೆಡ್, ಒಟ್ಟಿಗೆ 3 4 ತರಿಸಿದ್ದೀನಿ ಅದು ಇದರಲ್ಲಿ.
ಇವತ್ತು ತರಕಾರಿ ತಗೊಂಡು ಬರಬೇಕಾದ್ರೆ ರಾಜೇಶ್ಗೆ ಯಾಕೋ ಗಾಡೀಲಿ ಸ್ವಲ್ಪ ಏರ್ ಕಡಿಮೆ ಇರ್ಬೋದೇನೋ ಅಂತ ಅನ್ನಿಸ್ತಂತೆ. ಎಳ್ದಂಗೆ ಆಗ್ತಾ ಇತ್ತು, ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ನಾವು ಮೊದಲು ಪೆಟ್ರೋಲ್ ಬಂಕ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಹೋದಾಗ ಮಾತ್ರನೇ ಚೆಕ್ ಮಾಡಿಸ್ತಾ ಇದ್ದಿದ್ದು. ಈಗ ನಮ್ಮ ಮನೇಲೇನೆ ಇನ್ಫ್ಲೇಟರ್ ಇದೆ, ಟೈರ್ ಇನ್ಫ್ಲೇಟರ್. ಇದು ಅಗಾರೋ ಬ್ರ್ಯಾಂಡ್ದು. ಇದರ ಡೀಟೇಲ್ ರಿವ್ಯೂ ಮಾಡಿದ್ದೀನಿ. ಸೊ ಇವತ್ತು ಇದನ್ನೇ ಯೂಸ್ ಮಾಡಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕಾರಿಂದು ಡೈರೆಕ್ಟ್ ನಾಸಲ್ ಇದೆ ಇದು. ಇದರಿಂದ ನಾವು ಕಾರ್ದು ಟೈರ್, ಬೈಕ್ ಟೈರ್, ಸೈಕಲ್ ಟೈರ್ ಆ್ಯಂಡ್ ಈವನ್ ಫುಟ್ಬಾಲ್ ಅದಕ್ಕೂ ಕೂಡ ಏರ್ ತುಂಬಬಹುದು. ಸೊ ಡಿಫ್ರೆಂಟ್ ನಾಸಲ್ಸ್ ಇದೆ ನೋಡಿ, ಒಂದೊಂದಕ್ಕೆ ಒಂದೊಂದು. ನನ್ನ ಬೈಕ್ಗೆ ಯಾವುದಾಗುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಇದು. ಬನ್ನಿ ಇದನ್ನು 3 ತೊಗೊಂಡೋಗಿರ್ತೀನಿ, ಯಾವುದಾಗುತ್ತೆ ಅಂತ ಚೆಕ್ ಮಾಡೋಣ. ನಾನು ಅಂದ್ಕೊಂಡೆ ನಾಸಲ್ ಚೇಂಜ್ ಮಾಡಬೇಕೇನೋ ಅಂತ, ಬಟ್ ಇದೇ ಆಗ್ತಾ ಇದೆ. ಕಾರ್ಗೂ ಇದೇ ಆಗಿತ್ತು, ಸೊ ನನ್ನ ಬೈಕಿಗೂ ಇದೇ ಆಗ್ತಾ ಇದೆ. ಜಸ್ಟ್ ಅಟ್ಯಾಚ್ ಮಾಡೋದು ಅಷ್ಟೇ. ಅದರಲ್ಲಿ ಎಷ್ಟು ಏರ್ ಇದೆ ಅಂತ ನಿಮಗೆ ಇಲ್ಲಿ ರೀಡಿಂಗು ತೋರಿಸುತ್ತೆ. ಇದನ್ನು ನೀವು ಎಷ್ಟು ಬೇಕು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮೈನಸ್ಸು ಪ್ಲಸ್ ಅಂತ ಇರುತ್ತೆ. ಪ್ರೀಸೆಟ್ ಕೂಡ ಇದೆ, ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ನೋಡಿ, ರಾಜೇಶ್ 45 ಇತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಕಡಿಮೆ ಮಾಡಿಕೊಂಡು ಜಸ್ಟ್ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನಾವು ಏನು ಸೆಟ್ ಮಾಡಿರ್ತೀವೋ ಅದಕ್ಕೆ ಟಚ್ ಆದ ತಕ್ಷಣನೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನಾವು ಆಫ್ ಮಾಡೋ ನೆಸಸರಿ ಇಲ್ಲ. ಇದ್ರ ಲಿಂಕ್ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಾರಿ ಲಿಂಕನ್ನು ಚೆಕ್ ಮಾಡಿ. ಸ್ನೇಹಿತರೆ, ಈಗ ಹೊರಗಡೆ ಹೊರಟಿದ್ದೀವಿ. ಮೂವಿ ಟೈಮ್. ಯಾವ ಮೂವಿ? ಬನ್ನಿ. ಈಗ ರೀಸೆಂಟ್ ಅಂದರೆ ಹೋದ ವಾರ ಅಲ್ಲ, ತುಂಬ ದಿನ ಆಯಿತು. ನಾವು ಹೈದ್ರಾಬಾದ್ ಟ್ರಿಪ್ಗೆ ಹೋಗಿದ್ವಲ್ವ, ಅದಾದಮೇಲೆ ನ್ಯೂ ಇಯರ್ಗೆ ಹೋಗೋಣ ಮೂವಿಗೆ ಅಂದ್ಕೊಂಡಿದ್ವಿ. ಬಟ್ ಆವಾಗ ನಮಗೆ ಬುಕ್ಕಿಂಗ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆಯಿತು ಊಟ, ಲಾಸ್ಟ್ ಮಿನಿಟ್ ಮೇಕಪ್, ಇಯರಿಂಗು ಹಾಕಿಲ್ಲ. ಇದು ಸ್ನೇಹಿತರೆ ಲಿಕ್ವಿಡ್ ಲಿಪ್ಸ್ಟಿಕ್ಕು. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಶೇಡ್. ಆದರೆ ಈ ಶೇಡ್ ಈಗ ಬರ್ತಾನೇ ಇಲ್ಲ. ಅವತ್ತು ನಾನು ನ್ಯೂ ಇಯರಲ್ಲಿ ಮಾಲ್ಗೆ ಹೋಗಿದ್ನಲ್ಲ, ಅಲ್ಲೂ ಕೇಳಿದ್ದೆ, ಶುಗರ್ದು ಅಂಗಡಿ ಇತ್ತು ಅಂತ ಹೇಳಿಬಿಟ್ಟು. ಅಲ್ಲೂ ಅವರು ಇಲ್ಲ ಮೇಡಮ್, ಇದು ಸ್ಟಾಪ್ ಆಗಿಬಿಟ್ಟಿದೆ, ಬರ್ತಾ ಇಲ್ಲ ಅಂದರು. ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕಿದಾಗ ಏನಾಗುತ್ತೆ ಅಂದರೆ ಡ್ರೈ ಆಗುತ್ತೆ ಲಿಪ್ಸು. ಬಟ್ ಇದು ಹಾಕಿದಾಗ ನನಗೆ ಡ್ರೈ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಅದು ಟೆಕ್ಸ್ಚರು ಚೆನ್ನಾಗಿರುತ್ತೆ, ಫೀಲು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದೇ ಬ್ರ್ಯಾಂಡಲ್ಲಿ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಆನ್ಲೈನ್ ಎಲ್ಲೆಲ್ಲಿ ಸಿಗುತ್ತೆ ನೋಡಿ, ನಾಯ್ಕಾ, ಪರ್ಪಲ್, ಅಮೆಝಾನ್, ಮಿಂತ್ರಾ, ಎಲ್ಲ ಕಡೆ ನೋಡಿದ್ರೂ ಸಿಗ್ತಾಯಿಲ್ಲ. ಆ್ಯಂಡ್ ಈವನ್ ಇವರ ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗ್ತಾಯಿಲ್ಲ. ನಿಮ್ಗೆ ಯಾವುದಾದ್ರೂ ಚೆನ್ನಾಗಿರೋದು ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ. ನನಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಆಗಬೇಕು. ಆ್ಯಂಡ್ ಶೇಡ್ ನೋಡಿ ಹೇಗಿದೆ ಅಂತ. ಲಿಪ್ ಆಲ್ಮೋಸ್ಟ್ ಲಿಪ್ ಕಲರ್ ಇದೆ, ಚೂರು ಡಾರ್ಕ್ ಇದೆ. ಇದನ್ನು ಹಚ್ಚೋದ್ರಿಂದ ನನಗೆ ಈವನ್ ಟೋನ್ ಬರುತ್ತೆ ಲಿಪ್ಗೆ. ಆಮೇಲೆ ಲಿಕ್ವಿಡ್ ಲಿಪ್ಸ್ಟಿಕ್ಕು ಲಾಂಗ್ ಲಾಸ್ಟಿಂಗು. ಹೊರಗಡೆ ಇವತ್ತು ಒಂಥರ ಮೋಡ. ನಾನು ರಾಜೇಶ್ಗೆ ಮಳೆ ಏನಾದರೂ ಬರುತ್ತೇನ್ರಿ, ಹೋಗೋದಾ ಬೇಡವಾ ಅಂದೆ. ಮಳೆ ಬಂದರೂ ಬೇಕಿದ್ರೆ ಆಟೋಲ್ಲಿ ಬಂದುಬಿಡೋಣ, ಬಾ ಹೋಗೋಣ. ಮಳೆ ಬರಲ್ಲ, ಬಂದರೂ ಹಂಗೆ ಮಾಡೋಣ ಅಂದರು. ಸೊ ಹೊರಟಿದ್ದೀನಿ. ಇದು ನನ್ನ ಸ್ವೆಟರ್ ಟಾಪ್. ಇದನ್ನು ಸ್ವೆಟರ್ ಅಂತಲೇ ಹೇಳೋದ, ಸ್ವೆಟರ್ ಟಾಪ್ ಅಂತ ಹೇಳೋದ ಗೊತ್ತಿಲ್ಲ. ಬನ್ನಿ. ಹಲೋ, ನನ್ನದು ಈಗ ಊಟ ಆಯಿತು. ವೆಲ್ಕಮ್ ಟು ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ.
ಇದನ್ನ ಲಾಸ್ಟ್ ಇಯರ್ ನ್ಯೂ ಇಯರಲ್ಲೋ ಏನೋ ಇದು ಓಪನ್ ಆಗಿದ್ದು ಅನ್ಸುತ್ತೆ. ನಾವು ಅವಾಗ್ಲಿಂದನೂ ಹೋಗೋಣ ರೀ ಅಂದರೆ ಅದು ಸ್ವಲ್ಪ ದಿನ ಮುಚ್ತಾ ಇದ್ರು, ಆಮೇಲೆ ತೆಗಿತಾ ಇದ್ರು, ಆ ಥರ ಎಲ್ಲ ಆಗ್ತಿತ್ತಲ್ವಾ. ಅದಕ್ಕೆ ಯಾವ ಟೈಮಲ್ಲಿ ಏನಿರುತ್ತೋ ಹೇಗಿರುತ್ತೋ ಬೇಡ ಬಿಡು ಅಂದ್ಬಿಟ್ಟು ನಾವು ಹೋಗೇ ಇರಲಿಲ್ಲ. ಸೊ ಫೈನಲಿ ಈಗ ಬಂದಿದ್ದೀವಿ, ಮೂವಿನ ನಾವು ಇಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಮಾಲ್ ಆಫ್ ಏಷ್ಯಾ ಇದು ತುಂಬಾ ದೊಡ್ಡ ಮಾಲ್ ಇನ್ ಏಷ್ಯಾ ಅಂತ ಹೇಳ್ತಾರೆ. ನೋಡೋಣ, ನಾನು ಫಸ್ಟ್ ಟೈಮ್ ಬಂದಿರೋದು. ನೀವು ವಿಸಿಟ್ ಮಾಡಿದರೆ ನಿಮ್ಗೇನು ಅನ್ನಿಸ್ತು? ಈಸ್ ದಿಸ್ ದ ಬಿಗ್ಗೆಸ್ಟ್ ಮಾಲ್ ಇನ್ ಏಷ್ಯಾ? ನಾನು ತುಂಬ ಕಡಿಮೆ ಮಾಲ್ಸ್ ಹೋಗೋದು, ತುಂಬ ಜಾಸ್ತಿ ಏನು ಹೋಗಿಲ್ಲ, ಇರೋದೆಲ್ಲನೂ ಹೋಗಿದ್ದೀನಿ ಅನ್ನೋ ಥರನೂ ಇಲ್ಲ ಬ್ಯಾಂಗ್ಳೂರಲ್ಲಿ. ಅದಕ್ಕೆ ನೀವೇನಾದರೂ ಹೋಗಿದ್ರೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಟ್ ಒಂದಂತೂ ಹೇಳಲೇಬೇಕು, ತುಂಬಾ ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ. ಅದರ ಆ್ಯಂಬಿಯನ್ಸ್ ಇರ್ಬೋದು, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅವರು ಒಂದು ನೇಚರ್ ಪ್ಲೇಸನ್ನು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿರೋದೆಲ್ಲನೂ ಒರಿಜಿನಲ್ ಅಲ್ಲ, ಪ್ಲ್ಯಾನ್ಸ್ ಎಲ್ಲನೂ ಪ್ಲಾಸ್ಟಿಕ್ ಪ್ಲ್ಯಾನ್ಸೇನೆ, ಆದರೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ನೀರು ಬೀಳ್ತಾ ಇದೆ ಅಲಾಂಗ್ ವಿತ್ ದ ಸ್ಟ್ರಿಂಗ್. ಬಂದ್ ಮಾಡ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಮುಟ್ತಾರೆ ಅಂತ. ಸ್ನೇಹಿತರೆ, ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಮಾಲ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಫೆಗಳಿವೆ. ಆ ಕೆಫೆಗಳದ್ದು ಈ ಥರ ಸೀಟಿಂಗ್ ಪ್ಲೇಸ್ ಇದೆ, ಸೀಟಿಂಗ್ ಏರಿಯಾ. ಬೇರೆ ಮಾಲಲ್ಲಾದರೆ ಫುಡ್ ಕೋರ್ಟ್ ಅಂತಲೇ ಮೇಲಿರುತ್ತೆ, ಫುಲ್ಲು ಲಾಸ್ಟಲ್ಲಿ, ಮಧ್ಯ ಎಲ್ಲೂ ಜಾಗನೇ ಇರೋಲ್ಲ. ಒಂದು 4 ಕಡೆ ಇಟ್ಟಿರ್ತಾರೆ ಚೇರು, ಅಲ್ಲಿ ಫುಲ್ಲು ತುಂಬಿಟ್ಟಿರ್ತಾರೆ. ಇಲ್ಲಿ ಹಂಗಿಲ್ಲ, ಒಂದು ಚೂರು ದೂರಕ್ಕೂ ಒಂದೊಂದು ಸಣ್ಣ ಫುಡ್ ಕೋರ್ಟ್ ಥರನೇ ಕಾಣುತ್ತೆ. ಆಮೇಲೆ ಅದು ನೋಡಿ ನನಗೆ ತುಂಬ ಇಷ್ಟ ಆಯ್ತಪ್ಪ. ದುಬೈಗೆ ಹೋದಾಗ್ಲೂ ಅಷ್ಟೇ, ಸುತ್ತಿ ಕಾಲು ನೋವು ಬಂದ್ಬಿಟ್ಟಿದೆ, ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಅಲ್ಲಿ ಸೆಕ್ಯೂರಿಟಿ ಬಂದು ಏಳಿಸ್ಬಿಟ್ಟಿದ್ರು, ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ ಅಂತ. ಇಲ್ಲೂ ಹಾಗೇನೆ, ಎಲ್ಲೂ ಕೂತ್ಕೊಳ್ಳೋದು ಬಿಡಲ್ಲ. ಬಟ್ ಈ ಥರ ಇದೆ ಅಲ್ಲ ಸಿಟ್ಟಿಂಗ್ ಪ್ಲೇಸು. ಅಲ್ಲಿ ಒಂದು ಕೆಫೆ ಇದೆ, ಸೊ ಅವ್ರದ್ದು ಇದು ಸಿಟ್ಟಿಂಗ್ ಏರಿಯಾ. ಸ್ವಲ್ಪ ಸುಸ್ತಾದರೆ ಕೂತ್ಕೋಬೋದಲ್ಲ. ಡಾನೆಟ್ಗೆ ಮಧ್ಯೆ ತೂತೆ ಇಲ್ಲ. ಎಂಜಾಯ್ ಎಂಜಾಯ್. ಎಷ್ಟು ಸಾಫ್ಟ್ ಇದೆ ಮಗಳೇ. ಲೆಟ್ ಮೀ ಈಟ್ ಅಂಡ್ ಸೀ. ಏನೋ ಬಿಸಿನೂ ಇದೆ, ಸಾಫ್ಟ್ ಇದೆ. ಬಿಸಿ ಮಾಡಿಕೊಟ್ರಿ ಈಗ ಓವನಲ್ಲಿ. ಚೆನ್ನಾಗಿದೆಯಾ? ನಿನ್ಗೆ ಹೇಗಿದೆ ಪುಟ? ಓ, ಬೇಗ. ಸೊ ಇದು ಫುಡ್ ಕೋರ್ಟ್, ಇದಿರೋದು ಲಾಸ್ಟ್ ಫ್ಲೋರಲ್ಲಿ. ಇಲ್ಲಿಂದಾನೇ ನಾವು
ಥಿಯೇಟರ್ಗೆ ಎಂಟರ್ ಆಗೋದು. ಐನಾಕ್ಸ್ ಇರೋದು ಕೂಡ ಇದೇ ಫ್ಲೋರಲ್ಲಿ. ಸೊ ಹೋಗ್ತಾ ನಾವು ಫುಡ್ ಕೋರ್ಟಿಂದಾನೇ ಹೋಗಬೇಕು. ಸಾನು ಏನಾದರೂ ತಿನ್ನೋಣ ಅಂದ್ಲು. ಸೊ ಬಂದು ತುಂಬ ಹೊತ್ತಾಗಿತ್ತಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. ಇದು ಕೂಡ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. Why are you so happy? But I'm sad about the movie though. This is Nadi. stupid. But even a stupid person like me knows that popcorn is not just a movie snack. Serving popcorn beyond movies. Ask Dada. ಸ್ನೇಹಿತರೆ, ಹೊರಗಡೆ ಎದ್ದು ಬಂದಿದ್ದೀವಿ. ಇಂಟರ್ವಲ್ ಬಂದಿತ್ತಾ? ನಾನು ಯಾವತ್ತೂ ಇಂಟರ್ವಲಲ್ಲಿ ಹೊರಗಡೆ ಎದ್ದು ಬರೋಳಲ್ಲ. ಇವತ್ತು ಎದ್ದು ಬಂದಿದ್ದೀನಿ. ಯಾಕೆ ಅಂದರೆ ಫುಲ್ ಚಳಿ. ಹೊರಗಡೆ ಎಷ್ಟು ಚಳಿ ಇತ್ತು, ಅದಕ್ಕಿಂತ ಜಾಸ್ತಿ ಚಳಿ. ಎ ಸಿ ಆನ್ ಮಾಡಿಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಸಾನು ಮಮ್ಮ ಒಳಗಡೆ ಹೋಗ್ಬೇಕಾ ಇಲ್ಲ ಅಂತ ಅರ್ಧನೇ ಆಗಿರೋದು. ಒಳಗಡೆ ಹೋಗಿ ಬಂದೆ. ನೋಡಿ ಎಷ್ಟು ಚೆಲ್ಕೊಂಡು ಬಂದಿದ್ದಾರೆ. ನಾನು ನೋಡೋ ಐಡಿಯಾ ಚಳಿ, ಅದಕ್ಕೆ ಪಾಪ್ಕಾರ್ನ್ ತೊಗೊಂಡು ಸ್ವಲ್ಪ ಖುಷಿಯಾಗಿ ಒಳಗಡೆ ಹೋಗಿ ವಾಪಸ್ ಬಂದೆ. ಚಳಿ ಹೇಳ್ಬಿಟ್ಟಿದ್ದ ಶುರುವಾಗಿರಲಿಲ್ಲ, ಇವಾಗ ಶುರುವಾಗಿ. ಈಗ ಮೂವಿ ಮುಗೀತು ಸ್ನೇಹಿತರೆ. ಊಟಕ್ಕೆ ನಾನು ತುಂಬ ದಿನ ಆಗಿತ್ತಲ್ಲ ಮೂವಿಗೆ ಬಂದು. ನಾನು ಇಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. 9:45 ಆಗಿದೆ. ಸೊ ಇಲ್ಲೇ ಎಲ್ಲಾದರೂ ಪಿಜ್ಜಾ ಹಟ್ ಇದೆಯಾ, ಡಾಮಿನೋಸ್ ಇದೆಯಾ ನೋಡ್ತಾ ಇದ್ದೀವಿ. ನೋಡ್ರಿ, ಏನು ಈಗ್ಲೂ ಮ್ಯಾಕ್ಸ್ದು ಏನು ಹೇಳಿದ್ ನೀವು? ಮ್ಯಾಕ್ಸ್ ನನಗೇನಂತ ಕರ್ಕೊಂಡು ಹೋಗಿದ್ದು ನೀವು? ಜಾಸ್ತಿ ಏನು ಆ್ಯಕ್ಷನ್ ಇರಲ್ಲ ಕಣೋ, ಸ್ವಲ್ಪ ಇರುತ್ತೆ ಅಂತ. ಬರ್ತಾ ಇರಲಿಲ್ಲ, ಅದಕ್ಕೆ ಸಾಥ್ ಕೊಟ್ಟಿದ್ದು ಸಾನು ಫ್ರೆಂಡು. ಸಾನು ಏನಂತ ಹೇಳಿದ್ನಮ್ಮ? ತುಂಬ ಆಕ್ಷನ್ ಇಲ್ಲ, ಅವ್ನು ಕಾಮಿಡಿ ಮಾಡ್ತಾನೆ ಅಂತ. ಕಾಮಿಡಿ ಮೂವಿ ಅಂತ ಹೋಗಿ ಕೇಳು. ಅವಳು ಒಂಥರ ಹೇಳಿದ್ರೆ ಇವ್ರು ಒಂಥರ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಬರೀ ಹೊಡೆದಾಟ. ಚೆನ್ನಾಗಿತ್ತಲ್ಲ, ಇತ್ತು ಸಸ್ಪೆನ್ಸ್ ಇತ್ತು, ಆದರೆ ಅದ್ರ ಜೊತೆ ಅಷ್ಟೊಂದು ಆ್ಯಕ್ಷನ್ ಐ ಡೋಂಟ್ ಲೈಕ್. ಸ್ನೇಹಿತರೆ, ಹೀಗಿತ್ತು ನಮ್ಮ ಮೂವಿ ಔಟಿಂಗ್ ಡೇ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಅನ್ನೋ ಹಾಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಸ್ನೇಹಿತರೆ. ಆ್ಯಂಡ್ ಇದು ಚೀಸಿ ಪನ್ನೀರ್ ತಂದೂರಿ ಪಾಸ್ತಾ. ಚಿಯರ್ಸ್! ನ್ಯೂ ಇಯರ್ನ ಫಸ್ಟ್ ಪಿಜ್ಜಾ ಟ್ರೀಟ್.